ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಸೀತಾ ಅಳ್ತಿದ್ದೀರಾ? ಏನಾಯ್ತು ಏನಾಯ್ತು ಸೀತಾ? ರಾಮ್, ನಾನು ಅಳ್ತಾ ಇದ್ದೀನಿ. ಒಂದ್ ನಿಮಿಷ ಇರಿ, ನಾನು ಮುಗಿಸ್ತೀನಿ. ಅಲ್ಲ, ಯಾಕೆ ಅಳ್ತಿದ್ದೀರಾ ಅಂತ ಒಂಚೂರು ಸಮಾಧಾನ ಮಾಡ್ಕೊಂಡು ನನ್ಗೆ ಹೇಳ್ಬಾರ್ದಾ? ನನ್ಗೆ ಟೆನ್ಷನ್ ಆಗ್ತಿದೆ. ಇದಕ್ಕೆ ಕಾವೇರಿ ನೀರ್ ಬರೋ ಟ್ಯಾಪರ ಬೇಡ ಅಂತ ಆಫ್ ಮಾಡಕ್ಕೆ, ಬೇಕು ಅಂತ ಆನ್ ಮಾಡಕ್ಕೆ. ಇದು ಕಣ್ಣೀರು. ಕರೆಕ್ಟ್ ಅಲ್ವಾ? ನಾನು ಎಂತ ದಡ್ಡ ನೋಡಿ, ನಾನೊಬ್ಬ ಇಲ್ಲಿ ಗಂಡ ಅಂತ ಒಬ್ಬ ಇರ್ಬೇಕಾದ್ರೆ ನನ್ನ ಹೆಂಡತಿ ಹಿಂಗ್ ಕಣ್ಣೀರ್ ಆಗ್ತಿರ್ಬೇಕಾದ್ರೆ ಅದನ್ನ ವರ್ಷಕ್ಕೆ ಖರ್ಚೀಫು ಸಿಗ್ತಾ ಇಲ್ಲ. ಹಾಳಾದ ಖರ್ಚೀಫ್. ಅಟ್ಲೀಸ್ಟ್ ನೀವ ದುಡ್ಡು ಕೊಡ್ತೀರಾ? ನೋಡಿ ನೋಡಿ ನೋಡಿ, ಅಳ್ತೀರಾ, ನಗ್ತೀರಾ, ಮತ್ತೆ ಏನಾಯ್ತು ಅಂತ ಕೇಳಿದ್ರೆ ಕೋಪ ಮಾಡ್ಕೊಂತೀರಾ. ಅಟ್ಲೀಸ್ಟ್ ಈಗ್ಲಾದ್ರೂ ಹೇಳಿ ಏನಾಯ್ತು ಅಂತ. ಎಲ್ಲ ನಿಮ್ ಮಗಳಿಂದಾನೆ. ಸಿ ಪುಟಾನ ಏನ್ ಮಾಡಿದ್ಲು ಅವಳು? ಅವಳು ನನಗ್ ಮುತ್ತು ಕೊಡ್ದೆ ಹಾಗೆ ಸ್ಕೂಲ್ಗೆ ಹೋದ್ಲು, ಗೊತ್ತಾ? ಏನು ಮುತ್ತು ಕೊಡ್ದೆ ಹಾಗೆ ಸ್ಕೂಲ್ಗೆ ಹೋಗ್ಬಿಟ್ಲ ಅವಳು? ಅಷ್ಟು ದೊಡ್ಡವಳಾಗ್ಬಿಟ್ಲ ಅವಳು? ಮಾಡ್ತೀನಿ ಅವಳಿಗೆ. ಅಲ್ಲ, ನಾನೇ ನಿಮ್ಗೆ ಮುತ್ತು ಕೊಡ್ದೆ ಹೋಗಲ್ಲ, ಮಾಡ್ತೀನಿ ಅವಳಿಗೆ. ಇರಿ. ಎಲ್ಲಿಗೆ ಹೋಗ್ತಿದ್ದೀರಾ? ಅವಳು ಆಲ್ರೆಡಿ ಸ್ಕೂಲ್ಗೆ ಹೋಗಾಯ್ತಾ ನಿನ್ ಜೊತೆ? ಹೋಗ್ಬಿಟ್ಲ? ಹಾಗಾದ್ರೆ ನನ್ಗೂ ಅಳು ಬರ್ತಿದೆ ಸೀತಾ. ನಾನು ಹೊತ್ಬಿಡ್ತೀನಿ. ಅಲ್ಲ, ಅದ್ ಹೇಗೆ ಅವಳು ನಿಮ್ಗೆ ಹೇಳ್ದೆ ಹೋಗ್ತಾಳೆ? ಅಲ್ಲ, ನನ್ಗೊಂದ್ ಮಾತು ಬಾಯಿ ಕೂಡ ಹೇಳಿಲ್ಲ, ಗೊತ್ತಾ? ಅವಳು ವೆರಿ ಬ್ಯಾಡ್ ಶೀ. ಅದೇ ನಿಮ್ಗೆ ಎಷ್ಟು ಬೇಜಾರಾಗ್ತಿದೆ ಅಂತ ನಂಗೆ ಅರ್ಥ ಆಗುತ್ತೆ ಸೀತಾ. ಡೋಂಟ್ ವರಿ. ಬರ್ಲಿ ಅವಳು. ನಿನ್ ಪಾಲಿನ ಮುತ್ತಲ್ಲ, ನಾನೇ ಸೀತಮ್ಮಂಗ್ ಕೊಟ್ಬಿಟ್ಟೆ ಅಂತ ಹೊಟ್ಟೆ ಉರಿಸ್ತೀನಿ ಅವಳಿಗೆ. ಆಗ ಬುದ್ಧಿ ಬರುತ್ತೆ ಅವಳಿಗೆ. ಇಷ್ಟು ವರ್ಷದಲ್ಲಿ ಅವಳು ಒಂದಿನಾನು ನನ್ಗೆ ಮುತ್ತು ಕೊಡ್ದೆ ಸ್ಕೂಲ್ಗೆ ಹೋಗಿದ್ದಿಲ್ಲ, ಗೊತ್ತಾ? ಇಲ್ಲಿ ಮನೆ ತುಂಬಾ ಚೆನ್ನಾಗಿದ್ದಾರೆ. ಸಿಹಿ ನೀನ್ ಸೂಪರ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಅವಳಿಗೆ ಚಂಬ ಬಂದ್ಬಿಟ್ಟಿದೆ. ಈ ಸೀತಮ್ಮ ಅವಳಿಗೆ ಬೇಡ ಈಗ. ಹಾಗೇನಿಲ್ಲ ಸೀತಾ. ಸ್ಕೂಲ್ಗೆ ಹೋಗೋ ಗಡಿ ಬಿಡಿಲಿ ಮರ್ತು ಬಿಟ್ಟಿರ್ತಾಳೆ ಅಷ್ಟೇ. ನೀವ್ ಅದಕ್ಕೇನು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ನಾನ್ ನಿಮ್ಗೇನ್ ಮುತ್ಕೊಟ್ನೋ ಇಲ್ವೋ? ಹೋಗಿ ರಾಮ್ ನೀವು. ಹೌದಾ? ಸರಿ, ಹೋಗ್ತೀನಿ. ಎಲ್ಲೂ ಹೋಗ್ಬೇಡಿ. ಓಕೆ, ಎಲ್ಲೂ ಹೋಗಲ್ಲ ಸೀತಾ. ಥ್ಯಾಂಕ್ಸ್ ಫಾರ್ ದ ಮುತ್ತು. ನಂಗೂ ಬೇಕಿತ್ತು. ಒಳ್ಳೆ ಚಿಕ್ಕ ಮಗು ತರ ಹತ್ಬಿಟ್ರಲ್ಲ ಸೀತಾ. ಹೌದು, ನನ್ನ ಮಗಳು ವಿಷಯದಲ್ಲಿ ನನ್ನ ಮಗುನೇ ಅವಳು ನನ್ನ ತಾಯಿನೇ. ನಾನು ಎಷ್ಟು ಬೈದ್ರು ಸರಿ, ಅವಳು ನನ್ನ ಹಿಂದೆನೆ ಸೀತಮ್ಮ ಸೀತಮ್ಮ ಅಂತ ಬರಬೇಕು, ನನ್ನ ಮುತ್ತು ಮಾಡಬೇಕು. ಅವಳು ಆ ಥರ ಮಾಡಲಿಲ್ಲ ಅಂದ್ರೆ ನಾನು ಏನೋ ಕಳ್ಕೊಂಡಿದ್ದೀನಿ ಅಂತ ಅನ್ಸತ್ತೆ, ಗೊತ್ತಾ? ಅಯ್ಯೋ, ಬೇಜಾರು ಮಾಡ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟೆ. ಶಾಲಿನಿ ಮತ್ತೆ ಶ್ಯಾಮ್ ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳಕ್ ಹೇಳ್ಬೇಕಿತ್ತು. ಹೇ, ಎಲ್ಲಿತ್ತಿದ್ದು? ಯಾವಾಗ್ಲೂ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ನಿಮಗೂ ನನ್ನ ಮಗಳಿಗೂ ಏನು ವ್ಯತ್ಯಾಸ ಇಲ್ಲ. ಕಣ್ಮುಂದೆ ಇದ್ರೂ ಕಾಣೋದಿಲ್ಲ. ವ್ಯತ್ಯಾಸ ಇದೆ. ನಿಮ್ ಮಗಳು ನಿಮ್ಗೆ ಮುತ್ತು ಕೊಡದೆ ಹೋದ್ಲು, ಆದ್ರೆ ನಾನು ನಿಮ್ಗೆ ಮುತ್ತು ಕೊಟ್ಟೆ, ಅದೇ ವ್ಯತ್ಯಾಸ. ನಾನ್ ತರ್ಲೆ ಮಾಡೋದ್ರಲ್ಲಿ ಇಬ್ರು ಒಂದೇನೆ. ಥ್ಯಾಂಕ್ಸ್ ಫಾರ್ ದ ಖರ್ಚೀಫ್. ಆಮೇಲೆ ನಿಮ್ ಬೈಗಳಕ್ಕೆ ಇವತ್ತು ಸ್ವಲ್ಪ ಬೇಗ ಹೋಗ್ಬೇಕು ಸೀತಾ. ಇನ್ಸ್ಪೆಕ್ಟರ್ ಬರತ್ ಸಿಗ್ತೀನಿ ಅಂತ ಹೇಳಿದ್ದಾರೆ. ಇನ್ಸ್ಪೆಕ್ಟರಾ? ಯಾಕೆ, ಏನಾಯ್ತು? ಆ ಶ್ಯಾಮ್ ಮತ್ತೆ ಶಾಲಿನಿ ಮಗುವಿನ ಬಾಡಿಗೆ ತಾಯಿ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಸೀತಾ, ಅದಕ್ಕೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.